ಮುಟ್ಟಾಳ ನಿಮ್ಗೆ ಮರ್ಯಾದೆ ಕೊಡ್ಬೇಕಾಯ್ತು, ಮರ್ಯಾದೆ ಕೊಡ್ತಾ ಇದೆ ನಮ್ಮ ಮಕ್ಕಳಿಗೆ ಮುಟ್ಟಾಳರಿಗೆ ಇದೇ ರೀತಿ ಉತ್ತರ ಕೊಡ್ಬೇಕು ಅಂತ ಉತ್ತರ ಕೊಡ್ತಾ ಇದ್ದೀನಿ. ನಿನಗೆ ತಾಕತ್ತು ದಮ್ಮು ಅನ್ನೋದಿದ್ರೆ ನಾನು ರಾಜವಂಶದ ಅಭಿಮಾನಿ ಕನ್ನಡಿಗ ಮಗನೇ, ಅಲೆ ಹುಚ್ಚ ತಾಕತ್ತಿದ್ರೆ ಕಂಪ್ಲೇಂಟ್ ಕೊಡು, ನೀನ ನಾನು ನೋಡೋಣ. ನಿನ್ ಮಾನ ಮರ್ಯಾದೆ ಐತದೆ. ನನ್ನ ಪ್ರೀತಿಯ ರಾಜವಂಶ ಅಭಿಮಾನಿ ದೇವರುಗಳಿಗೆ, ಕರ್ನಾಟಕ ಜನತೆಗೆ, ನಿಮ್ಮ ರಾಜವಂಶದ ಅಭಿಮಾನಿ ಕನ್ನಡಿಗರಿಗೆ ಮಾಡುವ ನಮಸ್ಕಾರಗಳು. ವಿಡಿಯೋ ಮಾಡಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಒಬ್ಬ ನಮ್ಮ ಕರ್ನಾಟಕದಲ್ಲಿ ಪ್ರೊಡ್ಯೂಸರ್ ಅಂತ ಹೇಳ್ಕೊಂಡಿರೋ ಅರೆ ಹುಚ್ಚ ಒಬ್ಬ ಉಟ್ಕೊಂಡಿದ್ದಾನೆ. ಆ ಅರೆ ಹುಚ್ಚನಿಗೆ ವಯಸ್ಸಾಗೋಗಿದೆ, ಅರಳೋ ಮರಳೋ ಆಗ್ಬಿಟ್ಟು ಪ್ರತಿ ಸತಿ ಯಾವಾಗಂದ್ರೆ ಅವಾಗ 3 ತಿಂಗಳಿಗೂ 6 ತಿಂಗಳಿಗೂ ಒಂದ್ಸತಿ ಯಾವ್ದೋ ಒಂದು ಸಿನಿಮಾದ ಬಗ್ಗೆ ಮಾತಾಡಕ್ಕೆ ಸ್ಟೇಜ್ ಮೇಲೆ ಹತ್ತಾನೆ, ಮೈಕ್ ತಗೊಂಡು ಕಿತ್ತೋಗಿರೋ ಮಾತುಗಳು. ಒಬ್ಬ ಡೈರೆಕ್ಟ್ರು, ಹೀರೋ ಯಾರನ್ನೂ ನೋಡ್ತಾ ಇಲ್ಲ, ಬಾಯಿ ಬಂದಂಗೆ ಬೈಯದೆ ಕೆಲಸ ಆಗ್ಬಿಡೈತಿ ಇವನಿಗೆ. ಅವನೇ ಅರೆ ಹುಚ್ಚ RS ಶ್ರೀನಿವಾಸ್ ಅಂತ. ಲೇ ಮುಟ್ಟಾಳ, ನಿಮ್ಗೆ ಮರ್ಯಾದೆ ಕೊಡ್ಬೇಕಾಯ್ತು, ಮರ್ಯಾದೆ ಕೊಡ್ತಾ ಇದೆ, ಅರ್ಥ ಆಯ್ತಾ? ನೀನು ಮಾತಾಡಿರೋಂಥ ಪದಗಳು ಕೇಳಿಸ್ಕೊಂಡ್ಮೇಲೆ ನಿಮ್ಮಂತ ನನ್ನ ಮಕ್ಕಳಿಗೆ ಮುಟ್ಟಾಳರಿಗೆ ಇದೇ ರೀತಿ ಉತ್ತರ ಕೊಡ್ಬೇಕು ಅಂತ ಉತ್ತರ ಕೊಡ್ತಾ ಇದ್ದೀನಿ. ನಿನಗೆ ತಾಕತ್ತು ದಮ್ಮು ಅನ್ನೋದಿದ್ರೆ ನಾನು ರಾಜವಂಶದ ಅಭಿಮಾನಿ ಕನ್ನಡಿಗ ಯೋಗಿ ಕಂಪ್ಲೇಂಟ್ ಕೊಡ್ತೀನಿ. ನಿನ್ನ ಹತ್ರ ಫೋನ್ ಸಂಭಾಷಣೆ ಮಾಡಿದ್ದೀನಿ, ನನ್ನ ಹತ್ರ ಸಂಭಾಷಣೆ ಐತೆ. ಮುಚ್ಚಲ ಮಗನೇ, ಅಲೆ ಹುಚ್ಚ ತಾಕತ್ತಿದ್ರೆ ಕಂಪ್ಲೇಂಟ್ ಕೊಡು, ನೀನ ನಾನು ನೋಡೋಣ. ಅನ್ಯಾಯ ಆಗಿದೆ, ಅದಾಗಿದೆ ಅಂತ ಸ್ಟೇಜ್ ಮೇಲೆ ಕೂತ್ಕೊಂಡು ಬಾಯ್ ಬಿಡ್ಕೊಳ್ಳೋದಲ್ಲ ಕಣೋ. ನಿನಗೆ ಅನ್ಯಾಯ ಆಗಿದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಮಾಡ್ತೀನಿ ಅಂತಲ್ಲ, ನಿನ್ನ ಹತ್ರ ದಾಖಲೆ ಇದ್ದಂತಂದ್ರೆ ಅದೇ ಕೆಲಸನೇ ಕಂಪ್ಲೇಂಟ್ ಕೊಟ್ಟು ನಿಂದೇನಿದೆ ಬಗೆಹರಿಸ್ಕೋ. ಅದ್ ಬಿಟ್ಬಿಟ್ಟು ಕನ್ನಡ ಚಿತ್ರರಂಗದ ಹೀರೋಗಳ ಡೈರೆಕ್ಟರ್ಗಳ ಮಾನ ಎಲ್ಲ ತೆಗಿಬೇಡ. ನಿನ್ ಮಾನ ಮರ್ಯಾದೆ ಐತಾನೆ. ಯಾರು ವಿಡಿಯೋ ನೋಡ್ತಾ ಇದಾರೆ ದಯವಿಟ್ಟು ಶ್ರೀನಿವಾಸ್ಗೆ ಸಂಬಂಧಪಟ್ಟಂತ ಕುಟುಂಬದವರು, ಮಕ್ಕಳಾಗಿರ್ಬೋದು ಮತ್ತೆ ಅವ್ರ ಮಿಸ್ಸಸ್ ಆಗಿರ್ಬೋದು, ಯಾರಿದ್ದೀರಾ ದಯವಿಟ್ಟು ಆ ಒಂದು ಮನುಷ್ಯನ ಕರ್ಕೊಂಡೋಗಿ ಹಾಸ್ಟೆಲ್ ಮೆಂಟಲ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸಿ. ಮಾನಸಿಕ ಅಸ್ವಸ್ಥ ಆಗ್ಬಿಟ್ಟಿದ್ದಾನೆ. ಇಲ್ಲ ಅಂತಂದ್ರೆ ಹೇಳ್ರಿ, ನಾವೇ ಸೇರ್ಸ್ಬಿಟ್ಟು ಅವ್ನಿಗೆ ಒಂದ್ ರೀತಿ ಟ್ರೀಟ್ಮೆಂಟ್ ಕೊಡ್ತೀವಿ. ಏನ್ ಅನ್ಕೊಂಡಿದ್ಯಾ ನೀನು? ಅಪ್ಪು ಬಾಸ್ ಬಗ್ಗೆ ನಾಲ್ಗೆ ಅರಿ ಬಿಟ್ಟಿದ್ಯಾ ನೀನು? ಸ್ವಲ್ಪ ದಿನಗಳಿಂದ ಅಣ್ಣ ಶಿವಣ್ಣನ ಬಗ್ಗೆ ಮಾತಾಡೋದು, ಇವಾಗ ಅಪ್ಪು ಬಾಸ್ ಬುಡಿಕೆ ಬಂದಿದ್ಯಾ ನೀನು? ದುಡ್ಡು ಕೊಟ್ಟಿದ್ದೀನಿ ಮೂಟೆ ಬದುಕಿದ್ದಾರೆ, ವಜ್ರೇಶ್ವರಿ ಇದ್ದಾರೆ ಅಂತ. ನಿನಗೆ ತಾಕತ್ತು ಅನ್ನೋದಿದ್ರೆ, ನಿನ್ ದಮ್ಮು ಅನ್ನೋದಿದ್ರೆ ಮುಟ್ಟಾಳ ನನ್ನ ಮಗನೇ ಅಲೆ ಹುಚ್ಚ. ನಿನ್ನ ಹತ್ರ ಏನ್ ದಾಖಲೆ ಇದೆ ದಾಖಲೆ ಸಮಾಜ ದಾಖಲೆ ತಂದು ಬಿಡ್ಬೇಕು ನೀನು. ಇಲ್ಲ ಅಂತಂದ್ರೆ ನಿನಗೆ ಯಾವುದೇ ರೀತಿಯಾದಂತಹ ಅಭಿಮಾನಿಗಳು ನಿನ್ನ ಕ್ಷಮಿಸೋದಿಲ್ಲ.